ಬೆಳಗಾವಿ ನಗರದ ಕೆಎಲ್ಇ ಸಂಸ್ಥೆಯ ಆರ್ಎಲ್ಎಸ್ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಇಂದು ಜಾನಪದ ಜಾತ್ರೆ ಎಂಬ ವಿಶೇಷ ಕಾರ್ಯಕ್ರಮ ನಡೆದು ಮಹಾವಿದ್ಯಾಲಯದ ತುಂಬೆಲ್ಲ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಆಧುನಿಕ ಯುಗದ ಯಾಂತ್ರಿಕ ಜೀವನದಲ್ಲಿ ಹಾಗೂ ಪಾಶ್ಚಾತ್ಯೀತ ವಿಚಾರ ಆಚಾರಗಳ ಆಕರ್ಷಣೆಯಿಂದ ನಮ್ಮ ಸಮಾಜ ಕೃತಕ ಜೀವನದತ್ತ ಸಾಗುತ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ತುಂಬಾ ವಿಶೇಷವಾಗಿತ್ತು. ಈ ಜಾನಪದ ಜಾತ್ರೆಯನ್ನು ಕೆಎಲ್ಇ ಸಂಸ್ಥೆಯ ಲೋಕಲ್ ಬಾಡಿ ಚೇರ್ಮನ್ ಆದ ಎಲ್.ವಿ. ದೇಸಾಯಿ, ವಿಜಯಕುಮಾರ್ ಪಾಟೀಲ್, ಗಿರೀಶ್ ಕಟ್ಟಿಶೆಟ್ಟಿ ಇವರು ಉದ್ಘಾಟಿಸಿ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಜಿ.ಎಸ್. ಕವಳೇಕರ್ ಮೇಡಂ ಮಾತನಾಡಿ, ನಮ್ಮ ನಾಡಿನ ಕಲೆ ಸಂಸ್ಕೃತಿಯನ್ನು ನಾವು ಪಾಲನೆ ಮಾಡಬೇಕು ಹಾಗೂ ಮುಂದಿನ ತಲೆಮಾರಿಗೆ ಅದನ್ನು ಕಲಿಸಿಕೊಡ್ಬೇಕು. ಇಲ್ಲಿ ಚಕ್ಕಡಿ, ಗಾಡಿ, ಕುದುರೆ ಎಲ್ಲ ಬಂದು ಹಳ್ಳಿ ವಾತಾವರಣ ನಿರ್ಮಾಣವಾಗಿದೆ. ನಮ್ಮ ಸಂಸ್ಥೆ ಚೇರ್ಮನರಾದ ಪ್ರಭಾಕರ್ ಕೋರೆ ಅವರು ಹಾಗೂ ಎಲ್ಲ ಸಂಸ್ಥೆಯ ಮುಖ್ಯಸ್ಥರು ಇಂಥ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಕಲಾ ಸಂಸ್ಕೃತಿ ನಮ್ಮ ನಾಡಿನ ನಾವು ಅಳವಡಿಸ್ಕೊಳ್ಬೇಕು, ನಾವು ಪಾಲನೆ ಮಾಡಬೇಕು ಮತ್ತು ಈಗಿನ ಪೀಳಿಗೆ ಇದನ್ನೆಲ್ಲ ತಿಳಿಸ್ಕೊಡ್ಬೇಕಂತ ಹೇಳಿ ಈ ವಿಚಾರದಿಂದ ನಾವು ಈ ಜಾನಪದ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿಗೆ ನೀವು ನೋಡಿರಿ, ಒಂದು ಹಳ್ಳಿಯ ವಾತಾವರಣ ತಯಾರಾಗಿದೆ. ಇಲ್ಲಿ ಚಕಡಿಯನ್ನು ಮತ್ತು ಕುದುರೆಗಾಡಿಗಳು ಎಲ್ಲ ಬಂದಿದ್ದಾವೆ. ಮತ್ತು ಇಲ್ಲಿಗೆ ನಮ್ಮ ಕೆಎಲ್ಇ ಸಂಸ್ಥೆಯ ಚೇರ್ಮನ್ರಾದ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಮತ್ತು ಇಡೀ ಕೆಎಲ್ಇ ಸಂಸ್ಥೆಯವರು ನಮ್ಮ ಬೆಂಬಲಿಸ್ತಾರೆ. ಹೀಗಾಗಿ ನಾವು ಈ ಮಟ್ಟಿಗೆ ಬಂದಿದ್ವಿ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಒಂದು ಹಳ್ಳಿಯ ಪ್ರಕಾರ ವೇಷಭೂಷ ಮಾಡಿ ಇಲ್ಲಿ ಬಹಳಷ್ಟು ಸಂತೋಷದಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಬಹಳ ಬೇರೆ ಬೇರೆ ಸ್ಟಾಲ್ಸ್ ಅವ, ಅಡುಗೆ ಸ್ಟಾಲ್, ಆಮೇಲೆ ಆಭರಣ ಸ್ಟಾಲ್, ಭಾವಚಿತ್ರ ಸ್ಟಾಲ್ಗಳನ್ನು, ಆಮೇಲೆ ಸೀರೆ, ಬೇರೆ ಬೇರೆ ಹಳ್ಳಿ ಸೀರೆಯನ್ನು ಖಾದಿ ಭಂಡಾರದಿಂದ ನಮ್ಮ ಮಿತ್ರರು ಬಂದಿದ್ದಾರೆ. ಎಲ್ಲರೂ ಇದೆಲ್ಲ ಈ ಪೀಳಿಗೆ ಗೊತ್ತಾ ಆಗಲಿ ಅಂತೇಳಿ. ಮತ್ತು ಸಿರಿಧಾನ್ಯವನ್ನು ಒಂದು ಸ್ಟಾಲ್ ಇದೆ, ಅಲ್ಲಿ ಎಲ್ಲ ಪದ್ಧತಿ ಸಿರಿಧಾನ್ಯಗಳನ್ನು ನೀವು ನೋಡ್ಬೋದು. ಹೀಗಾಗಿ ಎಲ್ಲ ರೀತಿಯಿಂದ ಒಂದು ಹಳ್ಳಿಯ ವಾತಾವರಣ ಮಾಡಿ ಎಲ್ಲರೂ ಬಹಳ ಸಂಭ್ರಮದಿಂದ ಇದನ್ನು ಮಾಡ್ತಾರೆ. ಗ್ರಾಮೀಣ ವೇಷಭೂಷಣ, ಸಾಂಸ್ಕೃತಿಕ ಪರಂಪರೆ, ವಿವಿಧ ಕಲೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ. ಈ ರೀತಿ ಪ್ರತಿ ವರ್ಷ ನಾವು ವಿಶೇಷ ಕಾರ್ಯಕ್ರಮ ಆಯೋಜಿಸುತ್ತೇವೆ ಎಂದರು. ಎಲ್ಲ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ನಮ್ಮ ಸಂಸ್ಕೃತಿ ಬಿಂಬಿಸುವ ಉಡುಗೆ ತೊಟ್ಟು ಇಲ್ಲಿ ಬೇರೆ ಬೇರೆ ಸ್ಟಾಲ್ಗಳಿವೆ. ಅಡುಗೆ ಸ್ಟಾಲ್, ಆಭರಣದ ಸ್ಟಾಲ್, ಸೀರೆ ಸ್ಟಾಲ್, ಭಾವಚಿತ್ರ, ಖಾದಿ ಭಂಡಾರ, ಸಿರಿಧಾನ್ಯ, ಕರಕುಶಲ ವಸ್ತುಗಳು ಹೀಗೆ 30ಕ್ಕೂ ಹೆಚ್ಚು ಸ್ಟಾಲ್ಗಳಿವೆ. ಈ ಒಂದು ಖುಷಿಯಾದ ಜಾನಪದ ಜಾತ್ರೆಯನ್ನು ಅದ್ದೂರಿಯಾಗಿಸಲು ನೇರವಾಗಿ ಸಂಸ್ಥೆಯ ಮುಖ್ಯಸ್ಥರಿಗೆ, ಸಿಬ್ಬಂದಿಗೆ, ವಿದ್ಯಾರ್ಥಿಗಳಿಗೆ ತುಂಬಾ ಧನ್ಯವಾದವನ್ನು ತಿಳಿಸುತ್ತೇನೆ ಎಂದರು. ಬೆಳಗಾವಿ ನಗರದ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ, ಎಸ್ಪೆಷಲಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಇಂಥ ಜಾನಪದ ಕಾರ್ಯಕ್ರಮ ನಾವು ಹಮ್ಮಿಕೊಂಡ್ರೆ ನಮ್ಮ ಹುಡುಗರು ಈ ಸಂಸ್ಕೃತಿಯನ್ನು, ಮೌಲ್ಯಗಳನ್ನು ಅಳವಡಿಸಿಕೊಂಡು ಮುಂದಿನ ಜನಾಂಗಕ್ಕೆ ಸಂಕಲ್ಪ ಮಾಡ್ತಾರಂತಕ್ಕಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಅದಕ್ಕಾಗಿ ಬೆಳಗಾವಿ ನಗರದಲ್ಲಿ ಯುವ ಜನತೆ ಸಂಕಲ್ಪಕ್ಕಾಗಿ ನಶಿಸುತ್ತಿರುವಂಥ ಗ್ರಾಮೀಣ ಆಚರಣೆಗಳನ್ನು ಜೀವಂತವಾಗಿರಿಸಲು ಶಿಕ್ಷಕರು, ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಮತ್ತು ಪಾಲಕರಿಂದ ಗ್ರಾಮೀಣ ವೇಷಭೂಷಣ, ವಿವಿಧ ಕಲೆ, ಸಂಸ್ಕೃತಿ, ಪರಂಪರೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಬೇರೆ ಬೇರೆ ಸಂಕ್ರಮಣ ದಿನದಲ್ಲೂ ಆಚರಣೆ ಮಾಡ್ತಿದ್ದೀವಿ. ಇದು ಯಾಕೆ ನಡೆಯಂಗಿಲ್ಲ, ಆದರೆ ನಮ್ಮಲ್ಲಿ ನಡೆಯಕತ್ತಂದ್ರೆ ಏನೋ ಒಂದು ಒಳ್ಳೆ ಸಂದೇಶ ಕೊಡಾಕೈತಿ. ಕಲ್ಚರಲ್ ಬಗ್ಗೆ ಎಕ್ಸ್ಟ್ರಾ ನಾಲೆಜ್ ಇರಬೇಕು, ನಮ್ಗೆ ಆ ಸಂಸ್ಕೃತಿ ಬಗ್ಗೆ ಎಕ್ಸ್ಟ್ರಾ ನಾಲೆಜ್ ಗೇನ್ ಮಾಡ್ಕೋಬೇಕಂತೇಳಿ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸ್ತೀವಿ. ಕೋವಿಡ್ದಿಂದ 2 ವರ್ಷದಿಂದ ಸಿಕ್ಕಿಲ್ಲ, ಈ ವರ್ಷದಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಇಂಥ ಕಾರ್ಯಕ್ರಮ ನಡೆಸುವಂಥ ಕಾಲೇಜ್ ಸಿಬ್ಬಂದಿಗೆ, ಸಂಸ್ಥೆಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಹಾಂ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಕಾರ್ಯಕ್ರಮಗಳು ಮತ್ತೆ ನಡೀಬೇಕು, ಮತ್ತು ಕರ್ನಾಟಕ ತುಂಬ ನಡೀಬೇಕಂತ ತಮ್ಮ ಹೆಸರು? ಹರ್ಷಿತಾ. ಈ ಇಂಥ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳು ಏನು ಕಲ್ಕೋತಾರ, ಏನು ಅಂದರೆ ಜನಪದ ಅನ್ನೋದು ಈಗ ಎಲ್ಲರೂ ಮರೆತುಬಿಟ್ಟಾರೆ. ಆಲ್ಮೋಸ್ಟ್ ಎಲ್ಲರೂ ವೆಸ್ಟರ್ನ್ ಕಲ್ಚರನ್ನ, ಸೊ ನಮ್ಮ ಥರ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ಕಾಲೇಜಲ್ಲಿ ಈ ಪ್ರೋಗ್ರಾಮ್
ಸಂಸ್ಕೃತಿ ಒಟ್ಟು ನಮ್ಮ ಸಂಸ್ಕೃತಿನ ಉಳಿಸ್ಬೇಕ್ರಿ, ಬೆಳೆಸ್ಬೇಕ್ರಿ. ಮುಂದಿನ ನಮ್ದು ಭಾರತ ಸನಾತನವಾದ ದೇಶ ರೀ. ಇಲ್ಲಿ ಸಂಸ್ಕೃತಿಗೆ ಮತ್ತು ಸಂಸ್ಕೃತಿಗೆ ಬೆಲೆ ಕೊಡುವಂಥ ದೇಶ ರೀ. ನಮ್ಮ ಸಂಸ್ಕೃತಿ ನಾವು ಒಟ್ಟೆ ಬಿಟ್ಕೊಡ್ಬಾರ್ದು ರೀ. ಎಂಥ ಉನ್ನತ ಸ್ಥಾನಕ್ಕೆ ಹೋದ್ರೂ ನಮ್ಮ ಸಂಸ್ಕೃತಿ ಏನೈತಲ್ರಿ, ನಮ್ಮ ಸಂಸ್ಕೃತಿ ಬಗ್ಗೆನೇ ಇರಬೇಕು. ಎಲ್ಲರ ಕಡೆ ಹೇಳ್ಬೇಕ್ರಿ, ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸಬೇಕು ಅನ್ನೋದು ನಾ ಕೇಳ್ಕೊಳ್ತೀನಿ. ಈ ಜಾನಪದ ಜಾತ್ರೆಯಲ್ಲಿ ಸಂಸ್ಥೆಯ ಮುಖ್ಯಸ್ಥರು, ಪ್ರಾಂಶುಪಾಲರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಕರಕುಶಲಕರ್ಮಿಗಳು ತುಂಬಾ ಲವಲವಿಕೆಯಿಂದ ಖುಷಿಯಿಂದ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಕುರ್ಗುನ್, ಭಾರತ್ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.